ನಮಸ್ತೆ, ನಾನು ನಿಮ್ಮ ಶ್ರೀಪತಿ ಹೆಗಡೆ ಹಕ್ಲಾಡಿ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ಹೋದಯ ಪಿಸಾಚಿ ಅಂದರೆ ಬಂದೇ ಗವಾಕ್ಷಿಯಲ್ಲಿ ಅಂತಾರಲ್ಲ, ಹಾಗೆ ಸದ್ಯಕ್ಕಂತೂ ತಿರುಪತಿ ವಿವಾದ ಮುಗಿಯುವ ಯಾವ ಲಕ್ಷಣವೂ ಕಾಣ್ತಾ ಇಲ್ಲ. ಇನ್ನೇನು ಒಂದು ಹಂತಕ್ಕೆ ಎಲ್ಲ ಮುಗಿತಾ ಬಂತು ಎನ್ನುವಷ್ಟರಲ್ಲಿ ಮತ್ತೊಂದು ಶುರು. ಲಾಡು ಅಪವಿತ್ರ, ದೇವಸ್ಥಾನ ಶುದ್ಧಿ, ಪರ ವಿರೋಧ, ಆಂಧ್ರ ಎಕ್ಸ್ ಸಿಎಂ ಜಗನ್ಮೋಹನ್ ರೆಡ್ಡಿ ತಿರುಪತಿ ಭೇಟಿ ರದ್ದು, ಮತ್ತೊಂದು ಹೊಸ ವಿವಾದಕ್ಕೆ ನಾಂದಿ. ಆಂಧ್ರ ಎಕ್ಸ್ ಸಿಎಂ ರಾಜಶೇಖರ್ ರೆಡ್ಡಿ ತಿರುಪತಿ ಡಿಕ್ಲರೇಷನ್ ಸಹಿ ಮಾಡದೆ ತಿಮ್ಮಪ್ಪನ ದರ್ಶನ ಪಡೆದ ಮೊದಲ ಸಿಎಂ. ಅಷ್ಟೇ ಅಲ್ಲ ರೀ, ನಾನ್ಯಾಕೆ ಸಹಿ ಮಾಡಬೇಕೆಂದು ಪ್ರಶ್ನಿಸಿದ ವ್ಯಕ್ತಿಯೂ ಹೌದು. ಆದರೆ ರಾಷ್ಟ್ರಪತಿ APJ ಅಬ್ದುಲ್ ಕಲಾಂ ಯಾವುದೇ ಮುಜುಗರವಿಲ್ಲದೆ ಸಹಿ ಮಾಡಿ ವೆಂಕಟೇಶ್ವರ ದರ್ಶನ ಪಡೆದು ತಾನೆಂತ ಸೀದಾ ಸಾದಾ ವ್ಯಕ್ತಿ ಅಂತಂದಿ. ಆದರೆ ಸಂವಿಧಾನ ಬದಲಾಗುತ್ತೆ. ಬೊಬ್ಬಿರಿದ ಲೋಕಸಭೆಯಲ್ಲಿ ಸಂವಿಧಾನ ಪುಸ್ತಕ ಪ್ರದರ್ಶಿಸಿದ ರಾಹುಲ್ ಗಾಂಧಿ ತಾಯಿ ಸೋನಿಯಾ ಗಾಂಧಿ ತಿರುಪತಿ ದೇವಸ್ಥಾನ ಕಟ್ಟುಪಾಡು ಉಲ್ಲಂಘಿಸಿ ದೇವರ ದರ್ಶನ ಮಾಡಿ ದೊಡ್ಡ ವಿವಾದ ಸೃಷ್ಟಿಸಿದ್ದು ಅಷ್ಟೇ ಅಲ್ಲ, ಸಂವಿಧಾನದ ಆಶಯ ಧಿಕ್ಕರಿಸಿದರು. ಹಾಗಾದರೆ ತಿರುಪತಿ ಡಿಕ್ಲರೇಷನ್ ಏನು? ಜಗನ್ ತಿರುಪತಿ ಭೇಟಿ ರದ್ದಾದ್ದೇಕೆ? ದೇವಸ್ಥಾನ ಕಂಡೀಷನ್ ಏನು? ಅನ್ಯಮತೀಯರು ತಿಮ್ಮಪ್ಪ ದರ್ಶನಕ್ಕೆ ಕಂಡೀಷನ್ ಫಾರಮ್ಗೆ ಸಹಿ ಏಕೆ ಹಾಕಬೇಕು? ನೋಡೋಣ ಬನ್ನಿ. ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದದಲ್ಲಿ ಪ್ರಾಣಿ ಕೊಬ್ಬು, ಮೀನೆಣ್ಣೆ, ಪಾಮ್ ಆಯಿಲ್ ಬಳಕೆ ಕುರಿತು ಹೇಳೋದಕ್ಕೆ ಹೋದರೆ ಚರ್ವಿತ ಚರವಣಾಗುತ್ತೆ. ಹೊಸ ಬೆಳವಣಿಗೆ ಅಂದರೆ ಅನ್ಯ ಧರ್ಮೀಯರು ತಿಮ್ಮಪ್ಪ ದೇವರ ದರ್ಶನ ಪಡೆಯಬೇಕಾದರೆ ಡಿಕ್ಲರೇಷನ್ ಜಾರಿಗೆ ತಂದಿದ್ದು ಬ್ರಿಟಿಷರು. 19ನೇ ಶತಮಾನದಲ್ಲಿ ನೇಮ ತಿರುಮಲ ದೇವರ ಭೇಟಿಗೆ ಬರುವ ಅನ್ಯ ಧರ್ಮೀಯರು ಡಿಕ್ಲರೇಷನ್ ಸಹಿ ಮಾಡಿ ತಿಮ್ಮಪ್ಪನ ದರ್ಶನ ಮಾಡಬೇಕು ಎನ್ನುವ ಕಂಡೀಷನ್. ಇದೇ ಮತ್ತೊಂದು ವಿವಾದಕ್ಕೆ ಕಾರಣ. ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ದೇವರ ಮೇಲೆ ಮೂಟೆಯಷ್ಟಲ್ಲದಿದ್ದರೂ ಹಿಡಿಯಷ್ಟಾದರೂ ನಂಬಿಕೆ ಶ್ರದ್ಧೆ ಇರಬೇಕಲ್ವ. ಆದರೆ ಅನ್ಯ ಧರ್ಮೀಯರು ದೇವಸ್ಥಾನಕ್ಕೆ ಬರುತ್ತಾರೆ ಎಂದರೆ ಅವರಿಗೆ ದೇವರ ಮೇಲೆ ನಂಬಿಕೆ ಇರುತ್ತಾ? ಕಟ್ಟುಪಾಡು ಪಾಲಿಸುತ್ತಾರ? ದೇವಸ್ಥಾನ ಆಚಾರ ವಿಚಾರ ಗಂಧಗಾಳಿ ಇಲ್ಲದವರಿಂದ ನಿರೀಕ್ಷೆ ಹೇಗೆ ಸಾಧ್ಯ? ಹಿಂದೂ ದೇವಾಲಯ ಒಳಗೆ ಚಪ್ಪಲಿ ನಿಷಿದ್ಧ, ಅಂಗಿ ತೆಗಿಬೇಕು, ಗುಡಿ ಪ್ರವೇಶಕ್ಕೆ ಅವಕಾಶ ಇರೋಲ್ಲ. ಆದರೆ ಅನ್ಯ ಧರ್ಮೀಯರ ಮಂದಿರದಲ್ಲಿ ಅದೆಲ್ಲ ಇರುತ್ತಾ? ಗರ್ಭಗುಡಿ ಇನ್ನೆಲ್ಲಿ? ನೇರವಾಗಿ ಒಳನುಗ್ಗಿದರೆ ಚರ್ಚುಗಳಲ್ಲಿ ಈ ನಿಯಮ ಇದೆಯಾ? ಹಾಗಾಗಿ ಕೆಲ ಹಿಂದೂ ದೇವಸ್ಥಾನದಲ್ಲಿ ಅನ್ಯ ಧರ್ಮೀಯರಿಗೆ ಪ್ರವೇಶಕ್ಕೆ ಅವಕಾಶ ನೀಡಲ್ಲ. ಕೇರಳ ಗುರುವಾಯೂರಪ್ಪ ದೇವಸ್ಥಾನದಕ್ಕೆ ಸಾಕ್ಷಿ. ಪ್ರಸಿದ್ಧ ನಟಿಯೊಬ್ಬರಿಗೆ ದೇವಸ್ಥಾನ ಪ್ರವೇಶ ನಿರಾಕರಿಸಲಾಗಿತ್ತು. ಹಾಗೆ ಗುರುವಾಯೂರ ಮಂದಿರದ ಒಳಗೆ ಜೇಸುದಾಸ್ ಹಾಡೋದಕ್ಕೆ ಅವಕಾಶ ನೀಡಿರಲಿಲ್ಲ. ಇನ್ನು ಪ್ರಾರ್ಥನಾ ಸಮಯದಲ್ಲಿ ಮಸೀದಿ ಒಳಗೆ ಅನ್ಯ ಧರ್ಮೀಯರ ಬಿಟ್ಕೊಳ್ತಾರ? ನೋ ಚಾನ್ಸ್. ಮಕ್ಕಾ ಮದೀನಾದಲ್ಲಿ ಮುಸ್ಲಿಂ ಅಲ್ಲದವರಿಗೆ ಪರಿಸರ ಪ್ರವೇಶಕ್ಕೂ ಅವಕಾಶ ನೀಡಲ್ಲ. ಇನ್ನು ಪ್ರವೇಶ 7 ಸುತ್ತಿನ ಕೋಟೆ, ಕೆಲಸಕ್ಕೂ ಮುಸ್ಲಿಂ ಆಗಬೇಕು. ಹಾಗಾದರೆ ಹಿಂದೂ ದೇವಸ್ಥಾನಗಳಿಗೆ ಹಿಂದೂಗಳ ಅಲ್ಲದವರು ಅಲೋ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಇನ್ನು ಅಲ್ ಅಕ್ಸಾ ಮಸೀದಿ ಯಹೂದಿ ಪ್ರವೇಶ ದೊಡ್ಡ ರಕ್ತಪಾತಕ್ಕೆ ಕಾರಣ. ಈ ಹೊತ್ತಿಗೂ ಯಹೂದಿ ಹಾಗೂ ಮುಸ್ಲಿಂ ನಡುವಿನ ಕದನ ಹಿಂದೆ ಅಲ್ ಅಕ್ಸಾ ಮಸೀದಿ ಇದೆ. ದೇವಸ್ಥಾನಕ್ಕೆ ಬರುವ ಅನ್ಯ ಧರ್ಮೀಯರಿಗೆ ದೇವರ ಮೇಲಿನ ಶ್ರದ್ಧೆ ನಂಬಿಕೆ ಇರಬೇಕು ಎನ್ನುವ ನಿಟ್ಟಿನಲ್ಲಿ ಡಿಕ್ಲರೇಷನ್ ಫಾರಂ ಜಾರಿಗೆ ಬಂತು. ಡಿಕ್ಲರೇಷನ್ ಮೊದಲ ಉಲ್ಲಂಘನೆ ಮಾಡಿದ್ದೆ ಕನ್ವರ್ಟ್ ರಾಜಶೇಖರ್ ರೆಡ್ಡಿ. ಪರಮಾಣು ಪಿತಾಮಹ ಒಮ್ಮೆ ತಿರುಪತಿ ದೇವಸ್ಥಾನ ದೇವರ ದರ್ಶನ ಮಾಡಿದರು. APJ ಕಲಾಂ ದೇವಸ್ಥಾನ ಭೇಟಿ ಸಂದರ್ಭದಲ್ಲಿ ಅಲ್ಲಿನ ಆಡಳಿತ ಮಂಡಳಿ ಡಿಕ್ಲರೇಷನ್ ಪದ್ಧತಿ ಗಮನಕ್ಕೆ ತಂದಿದ್ದಾರೆ. ಆದರೆ ಕಲಾಂ ಯಾವುದೇ ಮುಜುಗರವಿಲ್ಲದೆ ಸಹಿ ಮಾಡಿದರು, ದೇವರ ದರ್ಶನವೂ ಮಾಡಿದರು. ಅವರು ನಾನು ಯಾಕೆ ಸಹಿ ಮಾಡಬೇಕು ಕೇಳಿಲ್ಲ. ಕಲಾಂ ಮನಸ್ಸು ಮಾಡಿದರೆ ಕಂಡೀಷನ್ ಧಿಕ್ಕರಿಸಿ ದೇವರ ದರ್ಶನ ಮಾಡಬಹುದಿತ್ತು, ಯಾರೂ ತಡೆಯೋದಕ್ಕೆ ಸಾಧ್ಯವಿರಲಿಲ್ಲ. ಆದರೆ ಕಲಾಂ ಸೌಜನ್ಯ ಸಂವಿಧಾನದ ಆಶಯ ಮರೆಯದೆ ಸಹಿ ಮಾಡಿ ತಿಮ್ಮಪ್ಪನ ದರ್ಶನ ಮಾಡಿದರು. ಇನ್ನು UPA ಅಧ್ಯಕ್ಷೆ ಸೋನಿಯಾ ಗಾಂಧಿ ದೇವಸ್ಥಾನ ಭೇಟಿ ಮಾಡಿ
ತಿಮ್ಮಪ್ಪನ ದರ್ಶನ ಮಾಡಿದರು. ಆದರೆ ಡಿಕ್ಲರೇಷನ್ ಫಾರ್ಮಿಗೆ ಮಾತ್ರ ಸಹಿ ಮಾಡಲೇ ಇಲ್ಲ. ಏಕೆ ಗೊತ್ತಾ? ಒಂದು ಸೋನಿಯಾ ಗಾಂಧಿ UPA ಅಧ್ಯಕ್ಷ ಜೊತೆಗೆ ಆಂಧ್ರದಲ್ಲಿ ಕನ್ನಡ CM ಇದ್ದರು. ಇದು ಕಲಾಂ, ಸೋನಿಯಾ ಗಾಂಧಿ, ರಾಜಶೇಖರ್ ರೆಡ್ಡಿ, ಜಗಮೋಹನ್ ರೆಡ್ಡಿ ನಡುವಿನ ಅಂತರ. ತುಂಬಿದ ಕೊಡ ತುಳ್ಕೊಳ್ಳ ಅಂತಾರಲ್ಲ, ಹಾಗೆ ಸುಮ್ಮನೆ ಹೇಳ್ತಾರಾ? ರಾಜಶೇಖರ್ ರೆಡ್ಡಿ ಹೆಸರು ಹಿಂದೂ, ಆದರೆ ಕನ್ವರ್ಟ್. ಅವರ ಮಗ ಜಗನ್ ಹೆಸರು ಹಿಂದೂ, ಆದರೆ ಕನ್ವರ್ಟ್. ಜಗನ್ ಮನೆಯಲ್ಲಿ ಬೈಬಲ್ ಓದ್ತಾರಂತೆ, ಹಾಗಂತ ಅವರೇ ಹೇಳಿದ್ದಾರೆ. ದೇವಸ್ಥಾನ, ಅಲ್ಲಿನ ನಂಬಿಕೆ, ಆಚಾರ ವಿಚಾರದ ಬಗ್ಗೆ ರಾಜಶೇಖರ್ ರೆಡ್ಡಿಗಾಗಲಿ ಜಗನ್ ರೆಡ್ಡಿಗಾಗಲಿ ಇರಲಿಲ್ಲ ಅನ್ನೋದು ಸುಸ್ಪಷ್ಟ. ಇದ್ದಿದ್ದರೆ ಹಿಂದೂ ಧರ್ಮದಿಂದ ವಲಸೆ ಹೋಗ್ತಿದ್ದರ. ನಂಬಿಕೆ ಇಲ್ಲದಿದ್ದಕ್ಕೆ ತಾನೇ ದೇವಸ್ಥಾನ ಘೋಷಣೆ ಪತ್ರಕ್ಕೆ ಸಹಿ ಮಾಡಿದರೆ ಜಾತಿ ಗುಟ್ಟು ರಟ್ಟಾಗಿ ಹಿಂದೂ ವಿರೋಧ ಕಟ್ಟಿಕೊಳ್ಳುವ ಭೀತಿಯ. ದೇವರ ದರ್ಶನದಲ್ಲೂ ರಾಜಕೀಯ. ಜಗನ್ ರೆಡ್ಡಿ ಡಿಕ್ಲರೇಷನ್ ಫಾರಂ ಸಹಿ ಮಾಡಿದರೆ ಎಲ್ಲಿ ಜಾತಿ ಬಂಡವಾಳ ಬಯಲಾಗುತ್ತೋ ಎನ್ನುವ ಭಯ. ದೇವಸ್ಥಾನ ಭೇಟಿ ರದ್ದಾಗಲು ಕಾರಣವಾ ಗೊತ್ತಿಲ್ಲ. ದೇವಸ್ಥಾನಗಳಲ್ಲಿ ಕೆಲ ಕಟ್ಟುಪಾಡುಗಳಿರುತ್ತೆ, ಅದರಲ್ಲಿ ಪಾಲನೆ ಬರುವ ಭಕ್ತರ ಕರ್ತವ್ಯ ಅಲ್ವಾ? ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ದೇವರ ಮೇಲಿನ ನಂಬಿಕೆ, ಭಕ್ತಿಗಿಂತ ರೀಲ್ ಮಾಡುವ ಹುಚ್ಚು ಜಾಸ್ತಿ. ತುಂಡುಡಿಗೆ ಹುಟ್ಟು ಬರೋದು ಎಷ್ಟು ಸರಿ? ಹಿಂದೂ ಆಗಿ ಹುಟ್ಟಿದರೆ ಸಾಲದು, ಕೊನೆ ಪಕ್ಷ ಒಂಚೂರಾದರೂ ಸಂಪ್ರದಾಯ ಸಂಸ್ಕಾರ ಇರಬೇಕಲ್ವಾ? ದೇವಸ್ಥಾನವೇನೋ ಪಿಕ್ನಿಕ್ ಪಾಯಿಂಟು ಅಲ್ಲ, ಪ್ರವಾಸಿ ತಾಣವೂ ಅಲ್ಲ. ಅಲ್ಲೊಂದು ಇತಿಹಾಸ ಇರುತ್ತೆ, ಅದಕ್ಕೊಂದು ಹಿನ್ನೆಲೆ ಇರುತ್ತೆ, ಅದೊಂದು ಶ್ರದ್ಧಾ ಭಕ್ತಿ ಕೇಂದ್ರ ಎನ್ನುವುದು ಮರೆಯಬಾರದಲ್ವ? ದೇವಸ್ಥಾನ ಪಿಕ್ನಿಕ್ ಪಾಯಿಂಟು ಅಲ್ಲ, ಪ್ರವಾಸಿ ತಾಣವೂ ಅಲ್ಲ. ಅಲ್ಲೊಂದು ಇತಿಹಾಸ ಇರುತ್ತೆ, ಅದಕ್ಕೊಂದು ಹಿನ್ನೆಲೆ ಇರುತ್ತೆ, ಅದೊಂದು ಶ್ರದ್ಧಾ ಭಕ್ತಿ ಕೇಂದ್ರ ಎನ್ನುವುದು ಮರೆಯಬಾರದಲ್ವ? ವಾಕರಿಕೆ ತರಿಸುವ ಡ್ರೆಸ್ಸು, ಹುಚ್ಚಾಟ ಎಲ್ಲ ಗಮನಿಸಿ. ಶೃಂಗೇರಿ, ಹೊರನಾಡು, ಅನ್ನಪೂರ್ಣೇಶ್ವರಿ, ಮರುವಂತೆ ಮಹಾರಾಜ ವರಾಹಸ್ವಾಮಿ ದೇವಸ್ಥಾನ, ಹರಿದ್ವಾರ, ಋಷಿಕೇಶ, ತಿರುಪತಿ, ಗೋಕರ್ಣ ಶ್ರೀ ಮಹಾಬಲೇಶ್ವರ, ಗುರುವಾಯೂರ, ಉಜ್ಜಯಿನಿ ಮಹಾಕಾಳ ದೇವಸ್ಥಾನ, ಹೀಗೆ 10 ದೇವಸ್ಥಾನದಲ್ಲಿ ಡ್ರೆಸ್ ಕೋಡ್ ಈಗಾಗಲೇ ಜಾರಿಗೆ ತಂದಾಗಿದೆ. ದೇವಸ್ಥಾನ ಅಥವಾ ದೈವಗಳ ಬಗ್ಗೆ ಒಂದು ನಂಬಿಕೆ, ಶ್ರದ್ಧೆ ಇಲ್ಲದಿದ್ದರೆ ದೇವಸ್ಥಾನ, ದೇವರು ಎಲ್ಲವೂ ವೇಸ್ಟು. ನಮ್ಮ ದೇವಸ್ಥಾನಗಳ ಪಾವಿತ್ರತೆ ಕಾಯೋದು ನಮ್ಮ ಕೆಲಸ ಅಲ್ವಾ? ಇನ್ನು ತಿರುಪತಿ ದೇವಸ್ಥಾನ ಶುದ್ಧಿ ಕಾರ್ಯ ಮುಗಿತು ಅಂತಾರೆ, ಆದರೆ ಭ್ರಷ್ಟಾಚಾರ ನಿಂತಿದೆಯಾ? ಅದು ಕ್ಲೀನ್ ಆಗಬೇಕಲ್ವಾ? ಇನ್ನು ಮುಂದೆ ತಿರುಪತಿ ಡಿಕ್ಲರೇಷನ್ ಕಡ್ಡಾಯ ಮಾಡ್ತಾರಂತೆ. ಯಾರೇ ಆಗಿರಲಿ, ಎಷ್ಟು ದೊಡ್ಡ ಮನುಷ್ಯನೇ ಆಗಿರಲಿ, ಡಿಕ್ಲರೇಷನ್ ಸಹಿ ಮಾಡಿದ ನಂತರವೇ ದೇವರ ಭೇಟಿ. ಹಾಗೆ ಇಬ್ಬರ ಜಗಳ ಮೂರಿನವರಿಗೆ ಲಾಭ ಅಂತಾರಲ್ಲ, ನಮ್ಮ ನಂದನಿಗೆ ಶುಕ್ರ ದಶೆ ಕಾಣ್ರಿ. ಇದಿಷ್ಟು ತಿರುಪತಿ ತಿಮ್ಮಪ್ಪ ದೇವಸ್ಥಾನ ಡಿಕ್ಲರೇಷನ್ ಫಾರಂ ಮಹಿಮೆ. ಸ್ನೇಹಿತರೆ, ನೀವಿನ್ನು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ತಿಳಿಸಿ. ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.